ನಮಸ್ಕಾರ ಸ್ನೇಹಿತರೆ, ನಮ್ಮ ಒಂದು ನ್ಯೂಸ್ ಕನ್ನಡಿಗ 24 ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಿಂದಿನ ಈ ಒಂದು ವಿಡಿಯೋದಲ್ಲಿ ದೇಶದ ಕೋಟ್ಯಾಂತರ ರೈತರಿಗೆ ಸಂಬಂಧಿಸಿದಂತಹ ಒಂದು ಮಹತ್ವವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇವೆ. ಆದ್ದರಿಂದ ತಾವುಗಳು ವಿಡಿಯೋವನ್ನು ಕೊನೆಯ ತನಕ ಓದಿ ಇದರಲ್ಲಿರುವಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ. ನಾವು ಇವತ್ತಿನ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ತಿಳಿಸಿಕೊಳ್ಳುವುದು ಏನೆಂದರೆ, PM ಕಿಸಾನ್ ಯೋಜನೆಯ ಮುಂದಿನ ಕಂತಿನ ಹಣ ಯಾವಾಗ ಜಮಾ ಆಗಬಹುದು, ಯಾರಿಗೆ 2,000 ರೂಪಾಯಿ ಸಿಗಲಿದೆ, ಹಣ ಬಾರದಿದ್ದರೆ ರೈತನು ಏನು ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ತಿಳಿದುಕೊಳ್ಳೋಣ. ಆದ್ದರಿಂದ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ನ್ಯೂಸ್ ಕನ್ನಡಿಗ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ವಿಡಿಯೋ ಪೂರ್ತಿ ಉಪಯುಕ್ತವಾಗಿದೆ, ಆದ ಕಾರಣ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಒಂದು ಯೋಜನೆಯ ಅಡಿಯಲ್ಲಿ ಅರ್ಹತೆಯನ್ನು ಹೊಂದಿರುವಂತಹ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಆರ್ಥಿಕ ನೆರವು ನೀಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಒಂದು ಹಣವನ್ನು ಸರ್ಕಾರವು 3 ಕಂತುಗಳಲ್ಲಿ ನೀಡಲಾಗುತ್ತದೆ. ಪ್ರತಿ ಕಂತಿನಲ್ಲಿ 2,000 ರೂಪಾಯಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂಬುದು ನಿಮಗೆ ಈಗಾಗಲೇ ತಿಳಿದಿರುವಂತಹ ವಿಷಯ. PM ಕಿಸಾನ್ ಯೋಜನೆಯ ಆರಂಭವಾದ ನಂತರ ಕೋಟ್ಯಾಂತರ ರೈತರು ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಇದುವರೆಗೆ ಅನೇಕ ಕಂತುಗಳನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಇತ್ತೀಚೆಗೆ 23ನೇ ಕಂತಿನ ಹಣ ಬಿಡುಗಡೆ ಆಯಿತು. ಅಂದರೆ ಜೂನ್ 22ನೇ ತಾರೀಕೆ PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣ 2,000 ರೂಪಾಯಿ ದೇಶದ ಎಲ್ಲ ರೈತರಿಗೆ ಜಮೆಯಾಗಿರುತ್ತದೆ. ನೀವು ಕೂಡ ಚೆಕ್ ಮಾಡಿಕೊಳ್ಳಿ. ಅರ್ಹತೆಯನ್ನು ಹೊಂದಿರುವಂತಹ ರೈತರು ಖಾತೆಗಳಿಗೆ ಹಣ ಜಮಾ ಆಗಿರುತ್ತದೆ. ಬೇಗನೆ ಹೋಗಿ ಚೆಕ್ ಮಾಡಿಕೊಳ್ಳಿ. ಹಣ ಬಂದಿದೆ ಎಂಬುದನ್ನು ರೈತರು ತಮ್ಮ ಬ್ಯಾಂಕ್ ಖಾತೆಯಿಂದ ತಿಳಿದುಕೊಳ್ಳಬಹುದಾಗಿದೆ. PM ಕಿಸಾನ್ 24ನೇ ಕಂತಿನ ಹಣ ಯಾವಾಗ ಬರಬಹುದು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. PM ಕಿಸಾನ್ ಯೋಜನೆಯ ಹಣ ಸಾಮಾನ್ಯವಾಗಿ ಪ್ರತಿ 4 ತಿಂಗಳಿಗೊಮ್ಮೆ ಬಿಡುಗಡೆ ಮಾಡಲಾಗುತ್ತದೆ. ಫೆಬ್ರವರಿಯಿಂದ ಮಾರ್ಚ್, ಜೂನಿಂದ ಜುಲೈ, ಅಕ್ಟೋಬರಿಂದ ನವೆಂಬರ್ ಈ ಒಂದು ತಿಂಗಳುಗಳಲ್ಲಿ PM ಕಿಸಾನ್ ಯೋಜನೆಯ ಹಣ ಏನಿದೆ ನೋಡಿ, ಅದು ಜಮಾ ಆಗುತ್ತದೆ. ಈ ಒಂದು ಅವಧಿಗಳಲ್ಲಿ ಹಣ ಬಿಡುಗಡೆ ಆಗುತ್ತದೆ. ಆದ್ದರಿಂದ ಮುಂದಿನ 24ನೇ ಕಂತಿನ ಹಣ ಅಕ್ಟೋಬರ್ ಇಲ್ಲವೇ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ರೈತರೇ. ಆದರೆ ಅಧಿಕೃತ ದಿನಾಂಕವನ್ನು ಸರ್ಕಾರ ಪ್ರಕಟಣೆ ಮಾಡಿದಾಗ ಮಾತ್ರ ಹೇಳಲಾಗುತ್ತದೆ. ಅಧಿಕೃತ ದಿನಾಂಕವನ್ನು ಸ್ಪಷ್ಟವಾಗಿ ಹೇಳಲು ಆಗುವುದಿಲ್ಲ. ಅಕ್ಟೋಬರ್ ಇಲ್ಲ ನವೆಂಬರ್ ತಿಂಗಳಲ್ಲಿ 24ನೇ PM ಕಿಸಾನ್ ಹಣ ಜಮಾ ಆಗಬಹುದು. ಈಗ ಯಾರಿಗೆಲ್ಲ ಹಣ ಸಿಗುತ್ತದೆ ಎಂಬುದನ್ನು ಈಗ ನೋಡೋಣ. PM ಕಿಸಾನ್ ಯೋಜನೆಯಲ್ಲಿ ಮೊದಲೇ ರಿಜಿಸ್ಟರ್ ಮಾಡಿದವರಿಗೆ PM ಕಿಸಾನ್ ಯೋಜನೆಯ 24ನೇ ಕಂತಿನ ಹಣ ಸಿಗುತ್ತದೆ. KYC ಮಾಡಿಸಿದವರಿಗೆ ಹಣ ಸಿಗುತ್ತದೆ. ಬ್ಯಾಂಕ್ ಪಾಸ್ಬುಕ್ನೊಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಮಾತ್ರ ಹಣ ಸಿಗುತ್ತದೆ. ಭೂ ದಾಖಲೆಗಳು ಸರಿಯಾಗಿದ್ದವರಿಗೆ ಮಾತ್ರ ಹಣ ಸಿಗುತ್ತದೆ ಎಂದು ಪ್ರಕಟಣೆಯೂ ಬಂದಿದೆ. ಈಗ ನಾವು PM ಕಿಸಾನ್ KYC ಮಾಡಿಸುವುದು ಏಕೆ ಮುಖ್ಯ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಹಲವಾರು ರೈತರು ಹಣ ಬಾರದೇ ಇರುವಂತಹ ಪ್ರಮುಖ ಕಾರಣವೆಂದರೆ KYC ಮಾಡಿಸದೇ ಇರುವುದು. ಆದ್ದರಿಂದ ನೀವು ಕೂಡಲೇ ಹೋಗಿ ನಿಮ್ಮ ಒಂದು KYC ಸ್ಥಿತಿಯನ್ನು ಪರಿಶೀಲಿಸಿ. ಒಂದು ವೇಳೆ ನೀವು KYCಯನ್ನು ಮಾಡಿಸದೇ ಇದ್ದರೆ ಬೇಗನೆ ಹೋಗಿ KYCಯನ್ನು ಮಾಡಿಸಿ. KYC ಮಾಡಿಸದೇ ಹೋದರೆ ಹಣ ಬರುವುದಿಲ್ಲ. PM ಕಿಸಾನ್ ಬಾರದೇ ಇದ್ದರೆ ಏನು ಮಾಡಬೇಕು ರೈತರು? PM ಕಿಸಾನ್ ಯೋಜನೆ ಹಣ ಬಾರದಿದ್ದರೆ ಏನು ಮಾಡಬೇಕು ರೈತರು? KYC ಆಗಿದೆ ಇಲ್ಲ ಅಂತ ಚೆಕ್ ಮಾಡಿ KYC ಮಾಡಿಸಬೇಕು. ಜೊತೆಗೆ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ಲ ಎಂದು ಚೆಕ್ ಮಾಡಿಸಬೇಕು. PM ಕಿಸಾನ್ ಐಡಿಗೆ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿದಿಲ್ಲ ಎಂದು ಚೆಕ್ ಮಾಡಿಸಬೇಕು. ಜೊತೆಗೆ ನೀವೇನು ನೀಡಿರ್ತಿರಲ್ಲ ಹೊಲದ ಪಾಣಿ ಅಥವಾ ಹೊಲಕ್ಕೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳು ಸರಿಯಾಗಿ ಇವೆಯೇ ಎಂದು ಪರಿಶೀಲಿಸಬೇಕು. ಇದರ ಜೊತೆಗೆ ಇದೆಲ್ಲ ಮಾಡಿಯೂ ಹಣ ಬಾರದೇ ಇದ್ದರೆ ನಿಮ್ಮ ಊರಿನ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ನಿಮ್ಮ ಒಂದು PM ಕಿಸಾನ್ ಯೋಜನೆಯ ಸ್ಥಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ರೈತರೇ. PM ಕಿಸಾನ್ ಯೋಜನೆಯ ಮುಂದಿನ ಕಂತಿನ ಹಣಕ್ಕಾಗಿ ಕಾಯುತ್ತಿರುವ ರೈತರು ತಮ್ಮ KYCಯನ್ನು ತಕ್ಷಣವೇ ಮಾಡಿಸಿಕೊಳ್ಳಿ. ಹೊಸ ಅಪ್ಡೇಟ್ ಬಂದ ತಕ್ಷಣ ನಾವು ನಮ್ಮ ನ್ಯೂಸ್ ಕನ್ನಡಿಗ 24 ಯೂಟ್ಯೂಬ್ ಚಾನಲ್ನಲ್ಲಿ ಮಾಹಿತಿಯನ್ನು ನೀಡುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.